ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಶಶಿ ತರೂರ್ ಮತ್ತು ಕಾಂಗ್ರೆಸ್ಸಿನ ಸಂಪರ್ಕ, ಅದರ ನಡುವೆ ಇದ್ದಂಥ ಬಿರುಕು ನಿಧಾನಕ್ಕೆ ಜೋರಾಗ್ತಾ ಇದೆ. ಅದರಲ್ಲೂ ಯಾವಾಗ ಈ ಸಂಸದೀಯ ನಿಯೋಗ ಹೋಗ್ತಾ ಇದೆಯಲ್ಲ ಬೇರೆ ಬೇರೆ ದೇಶಗಳಿಗೆ, ಅದರಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡ್ತೋ ಬಿ ಜೆ ಪಿ ಸರ್ಕಾರ, ಯಾವಾಗ ಇವ್ರನ್ನ ಸೆಲೆಕ್ಟ್ ಮಾಡ್ತೋ ಆವಾಗಂತೂ ಕಾಂಗ್ರೆಸ್ ನಾಯಕರು ಖುದ್ದು ಹೋಗ್ಬಿಟ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರನ್ನೇ ಶಶಿ ತರೂರ್ ಅವ್ರನ್ನ ಟೀಕೆ ಮಾಡುವಷ್ಟರ ಮಟ್ಟಿಗೆ ಹೋದರು. ಅದಕ್ಕೀಗ ಉತ್ತರ ಕೊಟ್ಟಿದ್ದಾರೆ ಶಶಿ ತರೂರ್. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಉದಿತ್ ರಾಜ್ ಮಾತಾಡಿರುವಂಥ ಮಾತು, ಟ್ವೀಟ್ ಮುಖಾಂತರ ಶಶಿ ತರೂರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಉದಿತ್ ರಾಜ್ ಶಶಿ ತರೂರ್ ಅವ್ರನ್ನ ಬಿಜೆಪಿ ವಕ್ತಾರ ಅಂದಿದ್ರು. ನಾನು ಭಯೋತ್ಪಾದಕ ದಾಳಿ ಬಗ್ಗೆ ಮಾತ್ರ ನಾನು ಮಾತಾಡಿರೋದು, ಹಿಂದಿನ ಯುದ್ಧಗಳ ಬಗ್ಗೆ ನಾನು ಮಾತಾಡೇ ಇಲ್ಲ. ಭಯೋತ್ಪಾದಕ ದಾಳಿ ಬಗ್ಗೆ ಭಾರತ ಏನು ಉತ್ತರ ಕೊಡಬೇಕಲ್ಲ ಉತ್ತರವನ್ನು ಕೊಟ್ಟಿದೆ. ಹೇಗೆ ಉತ್ತರ ಕೊಡ್ತಾ ಇದೆ ಅದನ್ನು ಕೂಡ ನೋಡ್ತಾ ಇದ್ದೀರಿ. ಅದನ್ನು ಬಿಟ್ಟರೆ ನಾನು ಹಿಂದಿನ ಯುದ್ಧಗಳ ಬಗ್ಗೆ ನಾನು ಮಾತಾಡಿಲ್ಲ. ಉದಿತ್ ರಾಜ್ ಏನು ಮಾತಾಡಿದ್ರು ಅದಕ್ಕೆ ಶಶಿ ತರೂರ್ ಕೊಟ್ಟಿರುವಂಥ ತಿರುಗೇಟಿದು. ಉದಿತ್ ರಾಜ್ ಏನು ಮಾತಾಡಿದ್ರು ಬನ್ನಿ ನೋಡೋಣ. शशि थरूर जी बीजेपी के सुपर प्रवक्ता हैं, जो बीजेपी के लोग नहीं कह पा रहे हैं. मोदी जी की चमचागिरी या मोदी जी का गुणगान जितना वो नहीं कर पा रहे हैं, और बीजेपी के लोग उससे ज़्यादा शशि थरूर कर रहे हैं. शशि थरूर को पता है कि पहले की सरकारों ने क्या किया. पहले की सरकारें ढोल नहीं पीटती थी. शशि थरूर जी बीजेपी के सुपर प्रवक्ता हैं, जो बीजेपी. ಜಯರಾಮ್ ರಮೇಶ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ. ಅವರೂ ಕೂಡ ಶಶಿ ತರೂರ್ ಅವ್ರನ್ನ ಬಿಜೆಪಿಯ ವಕ್ತಾರ ಅಂತ ಬಣ್ಣಿಸಿದ್ದಾರೆ. ಇದು ನೋಡಿ, ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತಾಡ್ತಿರುವಂಥ ರೀತಿ ಇದು. ಅಂದರೆ ತುಂಬ ಸ್ಪಷ್ಟ, ಶಶಿ ತರೂರನ್ನು ಉಳಿಸ್ಕೋಬೇಕು ಅನ್ನುವಂಥ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗಿಲ್ಲ, ಇನ್ನು ಉಳಿಬೇಕು ಅನ್ನುವಂಥ ಮನಸ್ಥಿತಿ ಶಶಿ ತರೂರ್ ಅವರಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ ತುಂಬ ಸ್ಪಷ್ಟವಾಗಿ. ಇದು ನಾಯಕರ ನಡುವೆ ಎಷ್ಟರ ಮಟ್ಟಿಗೆ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ ಅಂತ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಪರೇಷನ್ ಸಿಂಧೂರ್ ಬಗ್ಗೆ ಪವನ್ ಖೇರಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಶಿ ತರೂರ್ ಬರೆದಿದ್ದಂಥ ಪುಸ್ತಕದ ಪುಟವನ್ನು ಪೋಸ್ಟ್ ಮಾಡಿದ್ದಾರೆ. ಪವನ್ ಖೇರಾ ಎಕ್ಸ್ನಲ್ಲಿ ಪುಸ್ತಕದ ಪೇಜನ್ನು ಹಾಕಿದ್ದಾರೆ. 2018ರಲ್ಲಿ ಶಶಿ ತರೂರ್ ಬರೆದಂಥ ಪುಸ್ತಕ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾಡಿದಂಥ ಉಲ್ಲೇಖ. ನಾವು ತೋರಿಸ್ತಾ ಇದ್ದೀವಿ ಟ್ವೀಟಲ್ಲಿ, ಅವರು ಅದರ ಪೇಜನ್ನು ಕೂಡ ಹಾಕಿದ್ದಾರೆ. ಅಂದರೆ ಈ ಹೇಳಿಕೆಗಳು ಇದು ಅಂತರವನ್ನು ಜಾಸ್ತಿ ಮಾಡ್ತಾ ಇದೆ, ಅದು ಮಾತ್ರ ತುಂಬ ಸ್ಪಷ್ಟ. ಆದರೆ ಒಂದು ಮಾತ್ರ ನಿಜ, ಅಮೆರಿಕದಂಥ ನೆಲಕ್ಕೆ ಹೋಗಿ ಅಮೆರಿಕದ ಅಧ್ಯಕ್ಷರ ಬಗ್ಗೆ ಶಶಿ ತರೂರ್ ಮಾತಾಡ್ತಿರುವಂಥ ರೀತಿ ಇದೆಲ್ಲ ಬಹಳ ಅದ್ಭುತ. ಅದು ಅಷ್ಟೇ ಅಲ್ಲ, ಓವೈಸಿ ಮಾತಾಡ್ತಿರುವಂಥದ್ದು ಬಹಳ ಅಚ್ಚರಿ ಅಂತ ಅನಿಸುತ್ತೆ. ದೇಶ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಾಯಕರು ಪಕ್ಷಾತೀತವಾಗಿ ಒಂದಾಗ್ತಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಎಲ್ಲರೂ ಕೂಡ ವಿದೇಶದ ನೆಲದಲ್ಲಿ ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಈ ಹುಳುಕುಗಳನ್ನು ತುಂಬ ಚೆನ್ನಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ದಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ.